ಸಿಗುವುದಿಲ್ಲ, ಫಂಕ್ಷನಲ್ಲಿ ಸಿಗ್ಬೋದು, ಮತ್ತು ಕೆಲವರ ಮನೇಲಿ ಇರ್ಬೋದು. ಎಂತ ತೋರಿಸಿಲ್ಲ ಗೈಸ್, ನೋಡಿ ನೋಡಿ ಅಮ್ಮ ರೆಡಿ ಆಗ್ತಿದ್ದಾರೆ. ಅಮ್ಮನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನನ್ನ ಒತ್ತಾಯದಲ್ಲಿ ಹೋಗುದಾಯ್ತಾ. ಹೌದು, ಅವ್ರು ಎಲ್ಲಿಯಾದ್ರೂ ಹೋಗ್ಬೇಕು, ಮನೆಯಲ್ಲಿ ಬಾಗಿಲಾಕಿ ಕೂತ್ಕೊಳ್ಳೋದು. ಗೈಸ್, ಅಮ್ಮನೊಮ್ಮೆ ನೋಡಿ ಅಂತೆ ಎಲ್ಲಿ ಚಹಾ ಕುಡಿತಿದ್ದಾರೆ ಅಂತ. ಚಹಾ ಎಲ್ಲ ತಿಂಡಿ ಎಲ್ಲ ಉಂಟಾಯ್ತಾ ಬಂದವರಿಗೆಲ್ಲರಿಗೂ. ಅದೊಂದು ಜಾಗ ನಮ್ಮ ಒಂದು ಎಡ್ಡೆ ಜಾಗ ಕುಳ್ಳಿ ಆ ಒಂದು ವ್ಲಾಗ್ ಎಂಡ್ ಮಾಡೋದು, ಸ್ಪೆಷಲ್ ಮಾಡುವ ಅಂತ ಇದ್ದೇನೆ. ಅದೇನಂತ ಹೇಳಿದರೆ ಕಮೆಂಟ್ ರೇಟ್ ಮಾಡೋದು. ಯಾಕಂದರೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾನು ತಿಂಡಿ ತಿಂತಾ ಇದ್ದೇನೆ. ಇವತ್ತಿನ ತಿಂಡಿ ನಿಮಗೊಂದು ನೋಡಿ. ಈಗ ಈ ತಿಂಡಿ ಸಿಗೋದಿಲ್ಲ, ಫಂಕ್ಷನಲ್ಲಿ ಸಿಗ್ಬೋದು, ಮತ್ತು ಕೆಲವರ ಮನೇಲಿ ಇರ್ಬೋದು. ಎಂತ ತೋರಿಸಿಲ್ಲ ಅವಲಕ್ಕಿ ಮತ್ತು ಹೆಸರು ಕಾಳು. ನಾನಿದನ್ನು ತಿನ್ನದೆ ಎಷ್ಟು ಟೈಮ್ ಆಯ್ತೇನ. ಫಂಕ್ಷನಲ್ಲಿ ಏನು ಸಿಗ್ತದೇನಾ, ಈಗ ಇದೆಲ್ಲ ಕಡಿಮೆ. ಅದು ಇವತ್ತು ಸ್ವಲ್ಪ ಅರ್ಜೆಂಟಲ್ಲಿ ಇತ್ತು, ಹಾಗೆ ಇದನ್ನು ಮಾಡಿ. ದೋಸೆ ಅಂತ ಮಾಡಿಲ್ಲ, ಇಲ್ಲದೆ ಯಾವಾಗಲೂ ದೋಸೆ ಅಲ್ಲ. ಗೈಸ್, ನೋಡಿ ನೋಡಿ ಅಮ್ಮ ರೆಡಿ ಆಗ್ತಿದ್ದಾರೆ. ಅಮ್ಮನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನನ್ನ ಒತ್ತಾಯದಲ್ಲಿ ಹೋಗುದಾಯ್ತಾ. ಹೌದು, ಅವ್ರು ಎಲ್ಲಿಯಾದ್ರೂ ಹೋಗ್ಬೇಕು, ಮನೆಯಲ್ಲಿ ಬಾಗಿಲಾಕಿ ಕೂತ್ಕೊಳ್ಳೋದಲ್ಲ. ದೂರ ದೂರ ಅಲ್ಲ, ಇಲ್ಲೇ ನಮ್ಮ ಒಂದು ಹತ್ತಿರ ಒಂದು ಫಂಕ್ಷನ್ ಉಂಟು. ಅಂದರೆ ನಮ್ಮ ಒಂದು ಊರಿನ ಬನ ಉಂಟು, ಅಲ್ಲಿ ಒಂದು ಅಷ್ಟಮಂಗಲ ಥರ ಒಂದು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಫಂಕ್ಷನ್, ನಾವೆಲ್ಲ ಹೋಗ್ಬೇಕಲ್ಲ, ಇಲ್ಲಿರೋರು ಹತ್ತಿರದವ್ರು ಹೋಗ್ಬೇಕು. ಹಾಗೆ ನಾನು ಹೋಗ್ತೇನೆ ಆಮೇಲೆ. ಅದೀಗ ಅಮ್ಮನನ್ನು ಕಲಿಸೋದಂತ ಫಸ್ಟ್. ಈಗ ಮನಸ್ಸಿಲ್ಲ ಅವರಿಗೆ, ಆದರೂ ಒತ್ತಾಯದಲ್ಲಿ ಹೋಗುದು. ಹೌದು, ಎಲ್ಲಿಯಾದರೂ ಒಂದು ಹೋಗ್ಬೇಕಲ್ಲ ಮಾರೇ, ಅಲ್ಲ ಮನೆಯಲ್ಲೇ ಕೂತ್ರೆ ಹೇಗೆ ಆಗ್ಬೋದು. ಒತ್ತಾಯದಲ್ಲಿ ಹೋಗಿ ಅಭ್ಯಾಸ ಆಗಬೇಕು. ಅದು ಒಳಗೆ ಇದ್ದು ಅಭ್ಯಾಸ ಆಗಿದೆ. ನಾನು ನೀರು ಕೊಡ್ತಾ ಇದ್ದೆ ಕೃಷಿಗೆ, ಹಾಗೆ ನಿಮಗೆ ತೋರಿಸುವಂತ ಹೋದ ನೀರು ಕೊಡುವಾಗ ನೀರು ಕೊಡು. ಇದೊಂದು ಮರಿಬಾರ್ದು, ಯಾವ ಫಂಕ್ಷನ್ ಇದ್ದರೂ ನಮ್ಮ ಗಿಡಗಳಿಗೆ ನೀರೊಂದು ಕೊಡಲೇಬೇಕಲ್ಲ. ಅದಕ್ಕೆ ಆಮೇಲೆ ಹೋಗೋಣ. ನಮ್ಮ ಹೋದ್ರು ಗೈಸ್, ನೋಡಿ ಬಕ್ಕ ಬರ್ತೇವ ಮ್ಯಾನೆ. ನನ್ನ ಒತ್ತಾಯದಲ್ಲಿ ಹೋಗುದಾಯ್ತಾ. ನನಗಿಲ್ಲಿ ಇದನ್ನೆಲ್ಲ ಮಾಡದೆ ಹೋಗ್ಲಿಕ್ಕಲ್ಲ, ಅಂದರೆ ನಾನು ಹೋಗ್ಬೇಕಿತ್ತು. ಹೋಗಿ ನಿನ್ನೆ ಸಮಾಧಾನ ಎಲ್ಲ ಇತ್ತು, ನಿನ್ನೆ ಬ್ಲಾಗಲ್ಲಿ ನೋಡಿರ್ಬೋದು. ನಾನು ಹೋಗಿದ್ದೆ, ಅದರೆಲ್ಲ ಹುಡುಗರಿದ್ದು ಜನ ಸೀರೆ ಬಂದೆ. ಹುಡುಗರಲ್ಲ, ಮಾವನ ಪ್ರಾಯದವರೆಲ್ಲ ಇದ್ದರು. ಹಾಗೆ ನನಗೆ ಒಳ್ಳೆಯದಾಗಲಿ ಮತ್ತೆ ಸೀರೆ ಬಂದೆ. ಹಾಗೆ ಮತ್ತೆ ಹೋಗು, ಮತ್ತೆ ಅಂದರೆ ಸ್ವಲ್ಪ ಕೆಲಸ ಮಾಡಿ ಹೋಗುವ ಅಂತ. ನಮ್ಮ ಊರಿದ್ದಲ್ಲ, ಈಗ ಲಾಸ್ಟ್ ಕೊಡ್ತಾಯಿದ್ದೀವಿ ಇಲ್ಲಿ. ಮತ್ತು ಕೆಂಬುಡಿ ಆಗಿದೆ, ತೋರಿಸ್ತೇನೆ ಆಯಿತು. ಈಗ ಸಾಯ್ತಾ ಇತ್ತಲ್ಲ, ಮೊನ್ನೆಯಿಂದ ಆಗುದು ಸಾಯಿದು ನಾವು ಕೆಂಬುಡಿ ಸತ್ಯ ಆಗಿದೆ. ತೋರಿಸ್ತೇನೆ. ಈಗ ಗೈಸ್, ಇಲ್ಲಿ ಈಗ ಎಂತಾದ ಅಮ್ಮ ಅಲ್ಲ ಮೊನ್ನೆ ಹೇಳಿದ್ದು ಕೆಂಬುಡಿ ಸತ್ತೋಗಿದೆ ಅಂತ. ಸಾಯಿಲ್ಲ. ಈಗ ನಾನು ಇದಕ್ಕೆಲ್ಲ ಎಲೆಗಳಿಗೆಲ್ಲ ನೀರು ಹಾಕ್ತೇನೆ. ನೀರು ಸಾಕಾಗೋದಿಲ್ಲ ಗೈಸ್ ಈ ಬಿಸಿಲಿಗೆ. ಮತ್ತು ನೀರು ನಮಗೆ ಕೂಡ ಬೇಕಲ್ಲ. ಮತ್ತು ನಾನು ಖಾಲಿ ಆದರೆ ಟ್ಯಾಂಕರಲ್ಲೇ ತರಿಸ್ಬೇಕಾಗ್ತದೆ. ಹಾಗೆ ಇವಾಗ ನಮಗೆ ಎಂಥ ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ ಮರಿ. ಅವನು ನಿನ್ನೆ ಪಿಂಕಿಯ ಮನೆಗೆ ಕರ್ಕೊಂಡೋಗಿದ್ರೆ ಹೀಗೆ ನನಗೆ ಗೂಡು ಕೂಡ ಬಿದ್ದೋಗಿದೆ. ಈಗ ಅದರೊಳಗೆ ಗೂಡು ಬೀಳಿಸ್ಲಿಕ್ಕೆ ಒಬ್ಬ ಇದ್ದಾನೆ, ಹಾಗಲ್ಲಿ ಅವನೇ ಸಾಕು. ಇವನೇ ಮಾಡೋದು, ಎಲ್ಲ ಮಾಡೋದು ಇವನೇ. ನಾನು ಇವನಿಗೆ ಒಂದು ಗೂಡು ಮಾಡಿ ಕೊಡೋದು ಪಾಪ. ನೋಡಿ ಅಂತ ಅವನ ಹಗ್ಗದಲ್ಲಿ ಆಟ ಆಡೋದು. ಫೈನಲಿ ಒಂದು ಪ್ಲೇಸ್ ಹುಟ್ಟಿದ ಆಗ ನೋಡಿ ಅಂತ ಅವನೊಂದು ಉಪದ್ರ. ಅವನೊಂದು ಒಮ್ಮೆ ಸಿಟ್ಟು ಬರ್ತದೆ ಗೊತ್ತುಂಟು, ಎರಡು ಬಡಿಯುವ ಅಂತ. ಆಮೇಲೆ ಸಿಗ್ತೇನೆ ಗೈಸ್, ತುಂಬ ಕೆಲಸ ಉಂಟು ಮನೆಯದು. ಎಲ್ಲ ಆದಮೇಲೆ ಸಿಗುವ ಗೈಸ್. ನಾನು ರೆಡಿ ಅದೇ ನೋಡ್ಬೋದು. ಈಗ ತಲೆ ಕೂಡ ಹಾಕಲಿಲ್ಲ ಇಲ್ಲೇ ಗೈಸ್, ಒಂದು 10 ಹೆಜ್ಜೆ ನಡಿಲಿಕ್ಕೆ ಉಂಟು ಅಷ್ಟೇ. ಹಾಗೆ ರೆಡಿ ಆದೆ, ಹೋಗುವ ನಾವು. ಈಗ ಅನ್ನೊಂದು ಇಟ್ಟಿದ್ದೇನೆ, ನಾವು ಬರ್ತೇವಲ್ಲ ಈಗ. ಇಲ್ಲ ನಾನು ಬರ್ತಿದ್ರೆ ಅಮ್ಮ ಆದರೂ ಬರ್ತಾರೆ. ಹಾಗೆ ಹೋಗೋ. ಇಲ್ಲ ಅಂದರೆ ಇಂಥ ಚಪ್ಪಲ ಆಗ್ಬೋದಾ? ನಾನು ಹೋಗಿರ್ಬೋದಂತ. ಎಲ್ಲ ಮನೆಯವರು, ಒಂದು ಮನೆಯವರು ಹೋಗೋದೇ ಇಲ್ಲ ಅಂತ ಎಲ್ಲರೂ ಹೋಗಿದ್ದಾರೆ.
ಈ ಕಡೆ ಶಾರ್ಟ್ ಕಟ್ ಉಂಟು, ಆ ಕಡೆ ರೋಡ್ ಉಂಟು, 2 ರೋಡ್ ಹೋಗ್ತದೆ ಅಲ್ಲಿಗೆ. ಅಮ್ಮನೊಮ್ಮೆ ನೋಡಿ ಅಂತ ಎಲ್ಲಿ ಚಹಾ ಕುಡಿತಿದ್ದಾರೆ ಅಂತ. ಚಹಾ ಎಲ್ಲ ತಿಂಡಿ ಎಲ್ಲ ಉಂಟಾಯ್ತಾ ಬಂದವರಿಗೆಲ್ಲರಿಗೂ ಉಂಟು. ಅದೊಂದು ಜಾಗ ನಮ್ಮ ಒಂದು 2 ಜಾಗ ಗುಳ್ಳಿ ನಾನು ತರ್ತೇನೆ ಇರ್ಬಾರಿಯಲ್ಲ ಚಾಯ್ ಎಲ್ಲ ಚಹಾ ಎಲ್ಲ ಮಾವನ ಮನೆಯಲ್ಲಿ ಮಾಡಿತ್ತು ಅಲ್ಲ. ಚಾಯ್ ನನಗೆ ಚಾಯ್ ಮಾತ್ರ ಸಾಕು. ನೀ ಕ್ಲಿಯರ್ 2 ಜನಕ್ಕೆ ತಿಕ್ಕಿನ ಜಾಗೆ ಅಂದು ಮಾರು. ಬೊಚ್ಚಿ ಇಲ್ಲಲ್ಲ ಪದಿಂಗಿ ರೈಸ್ ಮಧ್ಯಾಹ್ನ 1:40 ಆಯ್ತಾ. ಈಗ ಆದದ್ದು ಇದು ಪ್ರಸಾದ, ಇದು ಶೇರ್ ಮಾಡಿ ತಿನ್ನಲಿಕ್ಕೆ ಹೇಳಿದರು. ಹಾಗೆ ನಾವು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಬೇಕಾಗ್ತದೆ. ಇನ್ನು ಅದರ ಬ್ರಹ್ಮ ಕೆಲಸ ಎಲ್ಲ ಉಂಟು, ಕೆಲಸ ಆದಮೇಲೆ ಎಲ್ಲ ಅದೆಲ್ಲ ಚೆಂದ ಆಯ್ತಾ ನೋಡಲಿಕ್ಕೆ. ಮನೆಗೆ ಹೋಗುವ ನಾವು. ಇಂದೇ ಇಂದು ತರಕಿದಿಲ್ಲ ಈ ದ್ರಾಕ್ಷಿನ ಬಾಯಿಗೆ ಮಾಡಲಿಲ್ಲ. ಆರೋಗ್ಯ ಸಮಸ್ಯೆ ಪೂರ ಉಂಟತ್ತ ನನ್ನ ಸರಿ ಆಪುಂಗೆ ಅಪ್ಪ ಕೂದಿಲ್ಲ ಇಂದೇ ದ್ರಾಕ್ಷಿ ಹಿಂಗೆ ಕಾಣು. ಅಮ್ಮ ಬಂದದ್ದು ಗೈಸ್ ಮೆಲ್ಲ ಬಂದು ಊಟ ಎಲ್ಲ ಆಯ್ತಾ ಅಂತ ಅವರು ಸಾರಿದ್ದಾರೆ. ತುಂಬ ಒಂದು ವಿಷಯ ಸಿಕ್ಕಿತು ಕೇಳಿಕ್ಕೆಲ್ಲ. 5 ಗಂಟೆ 4:15 ಆಯಿತು. ನಾನು ವಾಕಿಂಗ್ ಕೊಂಡೋಗು ಅಂತ ಮೈಯನ್ನು ಹಾಗೆ ಕ್ಲಿಪ್ ಜೊತೆ ಬಂದಿಟ್ಟು ಡೋರ್ ಬಾಡ್ಲಿ ಇವರೊಮ್ಮೆ ಮಾವನ ಮನೆಗೆ ಹೋಗಿ ಬರ್ತಾರಂತೆ. ಆ ಟೈಮಲ್ಲಿ ನಾನು ಇವರಿಬ್ಬರನ್ನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಪೋಡು ಒಂಚೂರು ಅಂಚಿ ಅಪಗನೆ ಒಂಚೂರು ಒಂದು ಹಾಕು ಉಲ್ಲಾಸ ಹಾಕಿ ಅಲ್ಲ. ಆಗ ಅಮ್ಮ ಆ ಕಡೆ ಹೋದ್ರು, ನಾವು ಈ ಕಡೆ ಹೋಗುವ. ನೀನು ಉಂಟಲ್ಲ ಗೈಸ್ ಅಲ್ಲಿ ಸ್ಲಿಪ್ಪರೆಲ್ಲ ಇತ್ತು. ನನಗೆ ಮನೆಗೆ ಹಾಕೋ ಸ್ಲಿಪ್ಪರೆಲ್ಲ ಬೇಕಿತ್ತಾಯ್ತಾ. ಒಂದು ಬ್ರೌನ್ ಕಲರ್ ಇತ್ತು, ಅದು ಮಣ್ಣು ಕಲರ್. ಮಣ್ಣೆಲ್ಲ ಆದರೆ ಗೊತ್ತಾಗೋದಿಲ್ಲ. 100 ರೂಪೀಸ್ ಅಂತ ಹೇಳಿದ್ದ. ನನಗೆ ಆಗ್ಬೋದು ಅಂತ ಇತ್ತು, ಆದರೆ ನನ್ನ ಸೈಜ್ ಸಿಗಲೇ ಇಲ್ಲ. ಮತ್ತೆ ನಾನು ಬೇರೆ ಕಲರೆಲ್ಲ ತೋರಿಸಿದೆ, ಒಂದು ಪಿಂಕ್ ರೆಡ್. ನನಗೆ ಬೇಡ ಅಂತೇಳಿ ನನಗೆ ಇದೇ ಆಗ್ಬೋದು. ಸ್ವಲ್ಪ ಸಮಯದ ಮಾಡ್ತಿದ್ದೆ ಆಂಡಪ್ಪ ಪೊಯ್ ಗ್ಲಾಸಿಗೆ ಹಾಕಿರ್ಬೋದು. ಇವಾಗ ಮಾತಾಡಿದರೆ ಮಾತಾಡ್ತಾ ಇರ್ತಾನೆ ನಾನು. ನಮಗೆ ಇಲ್ಲಿ ಯಾರೇ ಸಿಕ್ಕಿದ್ರು ಗೊತ್ತಾ, ಅಲ್ಲಿ ದತ್ತುಪುತ್ರ ಗೈಸ್. ಅವನನ್ನು ನೋಡಿ ಇವನನ್ನು ಫಾಲೋ ಮಾಡೋದು. ಈಗ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿಗೆ ಬರ್ತಾ ಇದ್ದಾನೆ ಆಯಿತಾ. ಈಗ ನಾನಿದ್ದೇನಲ್ಲ ಅದಕ್ಕೆ ಬರಲ್ಲ, ಇಲ್ಲಾದರೆ ಬರ್ತಾ ಇದ್ದೆ. ನೋಡಿ ಗೈಸ್ ಮನೆಗೆ ಬಂದದ ಆಯಿತಾ. ಈಗ ಅವನನ್ನು ಕೊಂಡೋಗ್ಲಿಕ್ಕೆ ಬಾಕಿ ಉಂಟು. ಆಂಡ್ ಮಾರೆ ಪುಯ್ ಈಗ ನನ್ನ ಅಮ್ಮ ಬಂದರು. ಅರ್ಧ ಗಂಟೆ ಕಳೆದು ಮುಂಚೆನೆ ನೀವು ಹೌದೇ ಆಗ ಉಳ್ದದ್ದು ಮಾರಿ ಇವರು ಎತ್ಕೊಂಡು ಬಂದದ್ದು. ವಾ ದೇವರೇ ಏನಕ್ಕೆ ಎಲ್ಲ ಗಜಿ ಬಂದ್ಕೊಳ್ಳಿ ಅವೇ ಕಡ್ದು ಹೊಡಿದೀನ ಬೇಪಾದಿರಾ. ಪಿಂಕಿ ಮನೆಗೆ ಹೋಗಿದ್ರು, ನಾನು ನೋಡಿದ್ರಲ್ಲ ಹೋದದ್ದು. ಆಗ ಹೋಗಿದ್ದಾರೆ. ಈಗ ಬಂದದ್ದು ನಾಯಿ ಎಲ್ಲ ನಾನು ಕರ್ಕೊಂಡು ಹೋಗಿ ಬಂದಾಗಿದೆ. ಆಮೇಲೆ ಇವರು ಬಂದದ್ದು ಚಾರ್ಬುರಿ ಹಾಕಿದ್ದು. ನಾವು ತುಳುವಲ್ಲಿ ಕುರ್ಲರಿ ಅಂತ ಹೇಳೋದು. ಇದನ್ನು ಮಾಡುವ ಅಂತ ಹೇಳಿ ಈಗ. ಆದರೆ ಅಮ್ಮ ಒಂದಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಏನು ಗೊತ್ತಾ ತೋರಿಸ್ತೇನೆ, ತೋರಿಸಿದ ಒಳಗೆ ಹೋಗಿದ್ದಾರೆ. ಈಗ ಇಲ್ಲಿ ನಮ್ಮ ಎಲ್ಲರೂ ಗುಂಡ ಎಲ್ಲರನ್ನು ತೋರಿಸ್ತೇನೆ ನಿಮಗೆ ನಾನು. ಮೀಟ್ ಮೈ ಚಿಲ್ಡ್ರನ್. ನಾನು ಕರಿಬೇಕು ಬುಳ್ಳ ಶಂಭು. ಮತ್ತು ಅವನ ಹೆಸರು ನಾನು ಹೇಳೋದಿಲ್ಲ ಆಯಿತಾ. ಅವನಿಗೊಂದು ಕೆಟ್ಟ ಹೆಸರು ಇಟ್ಟಿದ್ದಾರೆ, ಯಾಕಂದರೆ ಅವನಿಗೊಂದು ಕೆಟ್ಟ ಬುದ್ಧಿ ಉಂಟು, ಅದಕ್ಕೋಸ್ಕರ ನಾನು ಇಟ್ಟದಲ್ಲ ಅಮ್ಮ. ಆಮೇಲೆ ನಮ್ಮ ಗುಂಡ, ಆಮೇಲೆ ನಮ್ಮ ಮಿಂಚು. ಗುಂಡ ಇವತ್ತು ಇಲ್ಲೇ ಮಲ್ಕೊಂಡಿದ್ದಾನೆ. ಅವನೇನಾ ನಿನ್ನೇನು ಪಿಂಕಿಯ ಮನೆಗೆ ಹೋದ್ಮೇಲೆ ಅಷ್ಟು ಇದಿಲ್ಲ, ಆ್ಯಕ್ಟಿವ್ ಇಲ್ಲ. ಆಗ ತುಳಿದೆ ಮರ ಎಂತ ಗೊತ್ತಾ, ಅಮ್ಮ ಒಂದು ಕೆಲಸ ಮಾಡಿ ಬಂದಿದ್ದಾರೆ. ಏನು ಗೊತ್ತಾ, ಇಲ್ಲಿ ಬೆಂಕಿ ಕೊಟ್ಟು ಬಂದಿದ್ದಾರೆ. ಈಗ ನೋಡಿ, ಈಗ ಇಲ್ಲಿ ಬೆಂಕಿ ಕೊಟ್ಟು ಒಳಗೆ ಕೂತ್ಕೊಂಡ್ರೆ ಆಗ್ತದಾ? ಇಲ್ಲಿ ಉಳ್ದಿಲ್ವ ಇನ್ನೂ ಕೂಡ, ಸೀದಾ ಹೋಗ್ಬೋದು.
ಅದಕ್ಕೆ ನಾನು ಬಂದು ನಿಂತ್ಕೊಂಡಿದ್ದೇನೆ ಅಲ್ಲಿ. ಅವರೊಳಗೆ ಹೋಗಿ ಸೀದಾ ನಿಂತ್ಕೊಂಡಿದ್ದಾರೆ ಮಾರೆ. ಅಲ್ಲಿ ನಿಂತ್ಕೊಂಡು ನಾನೊಂದು ಚರ್ಮುರಿ ಮಾಡಬೇಕಂತಿತ್ತು, ಮಾಡುವ. ಇದೊಂದು ಆಗಲಿ. ಇದೊಂದು ರೈಸ್ ನಿಮಗೆ ನಾನು ತೋರಿಸ್ಲಿಲ್ಲ. ನಮ್ಮ ಗಿಡದಲ್ಲಿ ಹೊಸತು ಹೂವಾಗಿದೆ, ಅದನ್ನು ತೋರಿಸುವ ಅಂತೇಳಿ. ಒಂದು ಇದು ತುಂಬ ಸಲ ಆಗಿದೆ ಇಲ್ಲಿ ಈ ಗಿಡದಲ್ಲಿ ಆಗ್ತದೆ. ಇನ್ನೊಂದು ಎಂತ ಗೊತ್ತಾ, ಈಗ ಇದರಲ್ಲಿ ಫಸ್ಟು ಆಯಿತಾ, ಈಗ ಇದು ಚಂದ ಅಲ್ಲ ಇದು, ಈಗ ಚಂದ ಆಯಿತಾ. ಈ ನಮ್ಮ ಗಿಡದಲ್ಲಿ ಆದದ್ದು ಅದು ತುಂಬ ಆಗುತ್ತೆ. ಈಗ ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಉಂಟಂತ. ಇದು ಕೊಯ್ಯುವುದೇ ಇಲ್ಲ ನಾವು, ಅದರಷ್ಟಾಗಿ ಆಗಿ ಬಿದ್ದು ಹೋಗ್ತದೆ. ಅದಕ್ಕೆ ಚಂದ. ಈಗ ಒಂದಾಗಿದೆ ಅಲ್ಲ, ಹಾಗೆ ಇನ್ನೊಂದು ಮೇಲೆ ಮೊಗ್ಗಾಗಿದೆ ಕಾಣ್ಬೋದು, ಹಾಗೆ ಚಂದ ಕಾಣ್ತದೆ. ನನ್ನ ಅಮ್ಮ ದೀಪ ಇದ್ದಾರೆ. ಸಂಧ್ಯಾ ಪ್ರವರ್ತತೆ ಆಗಲಿ ಉತ್ತಿಷ್ಟ. ದೀಪ ಎಲ್ಲ ಇಡೋದು ನನ್ನ ಅಮ್ಮನೇ ಗೈಸ್. ನಮ್ಮ ಮನೆಯಲ್ಲಿ ಕೈಯೆಲ್ಲ ಮುಗಿತೇನೆ, ಭಕ್ತಿ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ದೀಪ ಇಡೋದು ಮಾತ್ರ ನನ್ನ ಅಮ್ಮ. ಅದು ಹಾಗೆ. ನಾನು ರಿಟರ್ನ್ ಇಲ್ಲಿಗೆ ಬಂದೆ ಗೈಸ್. ಇಲ್ಲೇ ನಿಂತುಕೊಳ್ಳುವ, ಇಲ್ಲೊಂದು ಬೆಂಕಿ ಫುಲ್ ಆರಲಿ ಆಮೇಲೆ ಹೋಗ್ಬೋದು. ಈಗ ಅಲ್ಲಿ ನೋಡಿ ಆಟ ಆಡೋದು ಬಂದು. ಇನ್ನೊಂದು ನಾನು ತೋರಿಸ್ಲಿಕ್ಕೆ ನೆನಪೇ ಇಲ್ಲ ಗೈಸ್. ಇದು ಯಾವ ಜಾಗ ಗೊತ್ತಾಯ್ತಾ? ಕಲ್ಲಿಟ್ಟಿದ್ದೇನಲ್ಲ, ಇದು ನನ್ನ ಮೊದಲಿನ ವ್ಯೂವರ್ಸಿಗೆ ಗೊತ್ತಿರ್ಬೋದು. ನಮ್ಮ ಮನೆಯಲ್ಲಿ ಒಂದು ನಾಯಿ ಇತ್ತು ಗೊತ್ತಾ, ಬಿಟ್ಟು ಅಂತ. ಕಾಲು ಇದಾಗಿತ್ತ ಒಂದು, ಮನೆಯಲ್ಲಿ ಮಣ್ಣು ಮಾಡಿದ ಜಾಗ ಇದು. ಸದಾ ಸತ್ತೋದದ್ದು. ಒಂದು ಪ್ಲಾಸ್ಟಿಕ್ ತಿಂತಾ ಇದ್ದ ಅವನು. ತುಂಬ ಸಲ ಮದ್ದು ಮಾಡಿದ್ದೇನೆ ತಂದು ನಾನು. ಮ್ಯಾಂಗ್ಳೂರಿನ ಡಾಕ್ಟ್ರ್ ಹತ್ರ ಹೋಗಿ ಸತ್ತೋದ. ಅದಕ್ಕಿಂತ ಮೊದಲೊಂದು ಬ್ಲ್ಯಾಕ್ ಇದು ನಾಯಿ ಇತ್ತು, ಅದನ್ನು ಇಲ್ಲಿ ಸಮಾಧಿ ಮಾಡಿದ. ಕಲ್ಲಿ ಇಟ್ಟಿದ್ದೇನಲ್ಲ ಅಲ್ಲಿ. ಹಾಗೆ ಗೈಸ್, ಇವನ ಒಳಗೆ ಬಂದ. ನಾನು ಹೇಳಿದ್ದಲ್ಲ ಇವತ್ತು ಆ್ಯಕ್ಟಿವ್ ಇಲ್ಲ ಅಂತ. ಇವಾಗ ಬಂದ, ಬೆಳಗ್ಗೆ ತಿಂದು ಹೋದ ಅವನು, ಗೊತ್ತುಂಟ ಪಾಪ. ಸ್ವಲ್ಪ ಫುಡ್ ಹಾಕೋಣ. ಬನ್ನಿ. ಅದು ಯಾಕೋತಾ, ಇದು ಫುಡ್ ಬೇರೆ, ಇದು ಅಡಲ್ಟ್ ಹಾಗೆ. ಮತ್ತು ಕಿಟನಿಗೆ ಇಟ್ಟಂತ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಐಡಿಯಲ್ ಐಸ್ ಕ್ರೀಮಿನ ಡಬ್ಬದೊಳಗೆ ಪಾಪ ಐಡಿಯಲ್ ಅವ್ರು ನೋಡಿದರೆ ನನಗೆ ಬೈತಾ ಇರ್ಬೋದು. ಆದರೆ ಸಾರಿ, ನಿಮ್ಮ ಎಲ್ಲ ಡಬ್ಬೆಯಲ್ಲಿ ನಮ್ಮ ಮನೆಯ ಬೆಕ್ಕಿನ ಫುಡ್ಡು ಮತ್ತು ಬೆಳ್ಳುಳ್ಳಿ ಎಲ್ಲ ಇದೆ ಅಂತ. ತಿಂದಾದ್ಮೇಲೆ ಬಿಸಾಡೋದಿಲ್ಲ. ನಿಮಗೆ ಆಗಬೇಕು ನಿಮ್ಮ ಒಂದು ಡಬ್ಬವನ್ನು ನಾವು ತಿಂದಾದ್ಮೇಲೆ ಕೂಡ ಬಿಸಾಗೋದಿಲ್ಲ. ಅಷ್ಟೊಂದು ಜಾಗೃತಿಯಲ್ಲಿ ಮನೆಯಲ್ಲಿ ಇಡ್ತೇವೆ. ಅವತ್ತಾದಮೇಲೆ ನಾನೊಂದು ಡಿಸೈಡ್ ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ವೆಯ್ಟ್ ಮಾಡೋದು ಸರಿಯಲ್ಲ, ಸ್ವಲ್ಪ ನೀರು ಹಾಕುವ ಅಂತೇಳಿ. ಯಾಕಂದರೆ ಎಷ್ಟು ಹೊತ್ತು ಅಂತ ಕಾಯಿಲೆ ನಾನು ಹಾಗೆ ನೀರು ಹಾಕ್ತಿದ್ದೀನಿ. ರಿಸ್ಕ್ ತೊಗೊಳ್ಳೋದು ಬೇಡ ಆಯಿತಾ. ಅದು ಕೂಡ ಬೆಂಕಿಯ ವಿಷಯದಲ್ಲಿ. ಕೈ ಇವತ್ತು ಮಳೆ ಬರುವ ಅಂದಾಜು ಉಂಟಾ? ಈಗ ಬರ್ಬೋದು ಬಹುಶಃ. ಅಂದರೆ ಆಗಿದೆ ಅಂತ ವಾತಾವರಣ. ಈಗ ಫುಲ್ ಒಂಥರ ಡಲ್. ಇವರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಏನಂತ ಗೊತ್ತಿದ್ದು ವಿಷಯ, ಸೆಕೆಗೆ ಆಗಿರಬೇಕು. ಸ್ನಾನ ಎಲ್ಲ ಮಾಡಿ ಬಂದು ಕೂತ್ಕೊಂಡದ್ದು. ಬಾಯಿಡ್ ಮಾತ್ರ ಎಂಚು ನಾವು ಬಜ್ಜಿ ಪುಂಡಿ ಅಮ್ಮನಿಗೆ ಪುರ್ಸೋತೆ ಇಲ್ಲ ಮಾರೆ ಫೋನಲ್ಲಿ. ಎಂತ ಫೋನ್, ಗಡಿ ಫೋನ್. ಇವತ್ತದು ಅವರು ಮಾತಾಡಲಿಲ್ಲ. ನನ್ನ ದೊಡ್ಡ ಆಂಟಿ, ವಿಟ್ಲದ ಆಂಟಿ ಪಾತೆಯಲ್ಲಿ ರಿಸೀವಂತೆ. ನಿಜವಾಗ್ಲೂ ಆಯಿತು. ನನಗೆ ಸಹ ಕಾಲ್ ಬರೋದಿಲ್ಲ ಇಷ್ಟು, ಅಮ್ಮನಿಗೆ ಬರುವ ಮಾಡಿಕೊಡುವ ಅಂತೇಳಿ. ಮತ್ತೆ ಬಾಕಿ ಆಗ್ತದೆ ಅಲ್ಲೇ. ಹಾಗೆ ಗೊತ್ತುಂಟಲ್ಲ ನಿಮಗೆ, ಚರ್ಮುರಿ ಮಾಡಿದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಆಯಿತಾ. ಚರ್ಮುರಿ ತಿನ್ನು. ಎಂತ ಇರಲಿಲ್ಲ ನಮ್ಮ ಹತ್ರ. ಇದ್ದದ್ದು ಒಂದು ಬೀಟ್ರೋಟು ಮತ್ತು ನೀರುಳ್ಳಿ. ಹೊಸತ್ತು ಟೀ ಶರ್ಟ್ ಸ್ವಲ್ಪ ಟೈಟ್ ಆಗ್ತದಲ್ಲ, ಕೈಯೆಲ್ಲ ಸ್ವಲ್ಪ ಟೈಟ್ ಆಗ್ತದೆ. ಅದು ಹೀಗೆ ನೋಡಿ ತೆಗ್ದಲ್ಲ ರೋಡ್ ಸೈಡಲ್ಲ ಜಾತ್ರೆಯಲ್ಲಿ. ಹಾಗೆ ಇದಕ್ಕೆ 100 ರೂಪೀಸ್ ಕೊಟ್ಟಿದ್ದೇನೆ. ಆ ಬ್ಲಾಗ್ ನೋಡಿರ್ಬೋದು. ಇವತ್ತಿನೊಂದು ಸ್ಪೆಷಲ್ ಒಂದು ಬ್ಲಾಗ್ ಎಂಡ್ ಮಾಡೋದು, ಸ್ಪೆಷಲ್ ಮಾಡುವ ಅಂತ ಇದ್ದೇನೆ. ಅದೇನಂತ ಹೇಳಿದರೆ ಕಮೆಂಟ್ ರೇಡ್ ಮಾಡೋದು. ಯಾಕಂದರೆ ಈಗ ಕಮೆಂಟ್ ಎಲ್ಲ ನಾನು ಯಾವಾಗ ರೇಡ್ ಮಾಡೋದು, ಕಿವಿಯಲ್ಲಿರುವಾಗ ಮಾತ್ರ. ಅಂದರೆ ಇಂದಿನಿಂದ
ಅಂದರೆ ಬ್ಯಾಡ್ ಇರ್ಬೋದು, ಗುಡ್ ಇರ್ಬೋದು, ಯಾವ ಕಮೆಂಟು ಆಗಿರ್ಬೋದು, ಡೈರೆಕ್ಟ್ ಆನ್ಸರ್ ಕೊಡೋದು ಹಾಗೆ. ಓಕೆನಾ? ಓಕೆ, ಈಗ ನೋಡುವ ಯಾವುದಾದ್ರೂ ನಶಿಗಳೇ, ಆದರೆ ಕಮೆಂಟ್ ಎಲ್ಲರೂ ಮಾಡೋದಿಲ್ಲ, ಹಾಗಾಗಿ ನೋಡುವ. ಒಬ್ಬರು ನಾನೊಂದು ಹೇಳಬೇಕು, ಅವರೊಬ್ಬರು ಇದ್ದಾರೆ ಯಾವಾಗಲೂ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ ಆಯಿತಾ, ಅವರನ್ನೊಂದು ಹೇಳುವ. ಸ್ಮೈಲಿ ಅಂತ ಹೆಸರುಂಟು ಇದರಲ್ಲಿ. ಹರೇ ಕೃಷ್ಣ ಸಂಧ್ಯಾ, ಯು ಆರ್ ಸಚ್ ಎ ಹಾರ್ಡ್ ವರ್ಕಿಂಗ್ ಗರ್ಲ್, ಫೀಲ್ಸ್ ಸೋ ಪ್ರೌಡ್ ಆಫ್ ಯು, ಟ್ರಸ್ಟ್ ಶ್ರೀಕೃಷ್ಣ, ಮಿರಾಕಲ್ ವಿಲ್ ಹ್ಯಾಪನ್ ವಿತ್ ಯು, ದೇವರಿರೇನು ಮಾತಾ ಎಡ್ಡೆ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇವರು ಇದ್ದಾರಲ್ಲ, ನಾನು ತುಂಬ ಟೈಮಿಂದ ನೋಡ್ತಾ ಇದ್ದೇನೆ, ಒಳ್ಳೊಳ್ಳೆ ಕಮೆಂಟೇ ಮಾಡ್ತಾರೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಕೂಡ ದೇವರು ತುಂಬ ಒಳ್ಳೇದು ಮಾಡಿ. ನೆಕ್ಸ್ಟ್ 3 ಕಮೆಂಟ್ ಪಿಕ್ ಮಾಡೋದು, ಎಲ್ಲ ಪಿಕ್ ಮಾಡೋದಿಲ್ಲ, ಹಾಗೆ ಎಲ್ಲ ಪಿಕ್ ಮಾಡ್ತಾ ಕೂತ್ರೆ ಈ ವಿಡಿಯೋ ಸಾಕಾಗ್ಲಿಕ್ಕಿಲ್ಲ. ಸೆಕೆಂಡ್ ಸುಹಾನ್ ಅಂತ ಕೇಳಿದ್ದಾರೆ, ಚಿಂಚು ಏಪ ಬರಿಯರೆ ಅಂತ, ಚಿಂಚು ಯಾವಾಗ ಬರಲಿಕ್ಕೆ ಅಂತ ಕೇಳಿದ್ದಾರೆ. 15ಗೆ ಅಂತ ಉಂಟು ಗೈಸ್, ಆಮೇಲೆ ಗೊತ್ತಿಲ್ಲ, 20 ಕೂಡ ಆಗ್ಬೋದು, ಇಲ್ಲ 28ಗೆ ಕೂಡ ಆಗ್ಬೋದು. ಶಾಲೆಯ ಹಿಂದಿನ ದಿವಸ ಬರಲಿಕ್ಕೆ ಕೂಡ ಸಾಧ್ಯ ಉಂಟು, ಯಾಕಂದರೆ ಅವನ ಇಷ್ಟ ಅದೆಲ್ಲ, ಅವನು ಯಾವಾಗ ಬರ್ತಾನೆ ಕರ್ಕೊಂಡು ಬರ್ತೇನೆ ಹಾಗೆ. ನೆಕ್ಸ್ಟ್ 3 ಹೇಳಲಿಕ್ಕೆ ಯಾವುದು ಪಿಕ್ ಮಾಡೋದು ಯಾವುದು ಬಿಡುದು ಅಂತ ಆಗಿದೆ ಆಯಿತಾ. ಎಲ್ಲ ಒಳ್ಳೆಯದೇ ಉಂಟು ಕಮೆಂಟ್. ಮತ್ತೊಂದು ಕಮೆಂಟ್ ಆಗಿದ್ದಾರೆ, ಯಾರು ವಸಂತಿ 7626 ಅಂತ. ನೀವು ವಿಡಿಯೋ ಬೇಗ ಹಾಕಿ, ರಾತ್ರಿ ಮಾತ್ರ ಹಾಕಬೇಡಿ, ಯಾಕಂದರೆ ಬೆಳಗ್ಗೆ ನಿಮ್ಮ ಕೆಲಸ ಮುಗಿಸಿ ಬೇಗ ವಿಡಿಯೋ ಹಾಕಿ ಪ್ಲೀಸ್ ಅಂತ ಹಾಕಿದ್ದಾರೆ. ಈಗ ರಾತ್ರಿ ಆಗ್ತಾ ಇಲ್ಲ ಗೈಸ್, ನಾನು ಈವ್ನಿಂಗ್ ಆಗ್ತಾ ಇದ್ದೇನೆ. ಓಕೆ, 3 ಕಮೆಂಟ್ ಪಿಕ್ ಮಾಡಿದೆ ಆಯಿತಾ. ಇನ್ನೂ ಕೂಡ ಕಮೆಂಟ್ ಓದಿದ್ರು ತುಂಬ ಉಂಟು, ಎಲ್ಲ ಕಮೆಂಟ್ ಒಳ್ಳೆಯದೇ ಇರ್ತದೆ, ಆದರೆ ಈಗ ನನಗೆ ಸಿಕ್ಕಿದ 3 ಕಮೆಂಟ್ ನಾನು ಪಿಕ್ ಮಾಡಿದೆ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇಲ್ಲಿವರೆಗೆ ವಿಡಿಯೋ ನೋಡ್ತಾ ಇದ್ರಿ. ನಾಳೆ ಯಾರಿಗೂ ಗೊತ್ತು, ನಿಮ್ಮ ಕಮೆಂಟ್ ಕೂಡ ಇರ್ಬೋದು, ಒಳ್ಳೊಳ್ಳೆ ಕಮೆಂಟ್ ಮಾಡಿ, ನಾಳೆ ನಿಮ್ಮ ಕಮೆಂಟ್ ಕೂಡ ವಿಡಿಯೋದಲ್ಲಿ ನಾನು ಹೇಳ್ಬೋದು. ಹಾಗೆ ಈ ವಿಡಿಯೋ ನಾನು ಎಲ್ಲಿಗೆ ನಿಲ್ಲಿಸ್ತೇನೆ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ, ಟಾಟಾ.